ಬೆಳಿಗ್ಗೆ 7 ಗಂಟೆಗೆ ಕುಣ್ಕೊಂಡು ಹೋಗಿದ್ಯಾ? ಅಳ್ತಾ ಬರುವಂತದ್ದು ಏನಾಯ್ತು? ನಿನ್ ಬಾಂಡಿಗೆ ಫಸ್ಟ್ ಪ್ರೈಸ್ ಸಿಗ್ಲಿಲ್ವಾ? ಟೀಚರ್ ಚೆನ್ನಾಗಿಲ್ಲ ಅಂದ್ರೆ ನಾವ? ಇಲ್ಲಮ್ಮ, ನನ್ ಬಾಂಡಿಗೆ ಫಸ್ಟ್ ಪ್ರೈಸ್ ಸಿಕ್ತಮ್ಮ. ಆದ್ರೆ ಸ್ಕೂಲ್ ಫೀಸ್ ಕಟ್ಟಲಿಲ್ಲ ಅಂತ ಸರ್ ಫೀಸ್ ಕಟ್ಟೋವರೆಗೂ ಸ್ಕೂಲ್ ಬರ್ಲೇಬೇಡ ಅಂತ ಮನೆಗೆ ವಾಪಸ್ ಕಳಿಸ್ಬಿಟ್ರಮ್ಮ. ಅಯ್ಯೋ ಹೌದೇನವ, ನಿನ್ ಅಪ್ಪನ 1000 ಸರಿ ಬಡ್ಕೊಂಡೆ ಮಗುದ್ ಫೀಸ್ ಕಟ್ಟಿ ಅಂತ. ಅವನ್ ನೋಡಿದ್ರೆ ಕುಡ್ದು ಸಾಯ್ತಿದ್ದಾನೆ. ನಾನು ಒಬ್ಳೆ ಏನೇನಂತ ನೋಡ್ಕೊಳ್ಳಿ? ನೀ ಅಳ್ಬೇಡವ, ಇವತ್ತೇ ಶಾಂತಕ್ಕನ ಹತ್ರ ಸ್ವಲ್ಪ ಸಾಲ ತಗೊಂಡು ನಿನ್ ಫೀಸ್ ಕಟ್ಟೇ ಬಿಡ್ತೀನಿ. ನನ್ನ ಕೆಲ್ಸದ ರೊಕ್ಕ ಬಂದ್ಮೇಲೆ ಶಾಂತಕ್ಕನಿಗೆ ನಾಳೆ ತೀರ್ಸ್ಕೊಡ್ತೀನಿ. ಶಾಂತ, ಶಾಂತ ಎಲ್ಲಿರುವೆ ಮನೆಯಾಳುವ ರೂಪಸಿಯೇ? ಏನ್ರಿ ನಿಮ್ದು? ಇನ್ನೊಂದ್ ಬಾರಿ ಚಾಗಿ ಅಂದ್ರಿ ಅಂದ್ರ ಬಿಸಿ ಬಿಸಿ ಚಾ ಹಂಡಿತ ನಿಮ್ ತಲೆ ಮೇಲೆ ಸುರಿದ್ ಬಿಡ್ತೀನಿ ನೋಡ್ರಿ. ಮತ್ತೆ ಅಲ್ಲ ಶಾಂತ, ಶಾಂತಲಾಗೆ ನಾ ಕರ್ದಿ ಅಂದ್ರೆ ಬರೀ ಚಾಕಾಗಿ ಕರಿತೀನಿ ಅನ್ಕೊಂಡ್ಯಾ? ಬಾ ಇಲ್ಲಿ ಕೂತ್ಕೋ. ನಿಂತಾವ ಖುಷಿಯಿಂದ 4 ಮಾತಾಡೋಣ ಅಂತ ಕರ್ದೆ ಶಾಂತ. ಮೊಮ್ಮಗ ಬಂದ್ಮೇಲೆ ಕಂಕುಳಲ್ಲಿ ಕೂಸಿಟ್ಕೊಂಡು ಭಾರಿ ಬ್ಯುಸಿ ಆಗ್ಬಿಟ್ಟಿಯಲ್ಲ ಶಾಂತ. ಈ ನಿನ್ ಗಂಡನ್ಗೂ ಸ್ವಲ್ಪ ಟೈಮ್ ಕೊಡ್ಬಾರ್ದ? ಏನೋ ಕಷ್ಟ ಸುಖ ಮಾತಾಡಕ್ ಇರತ್ತಪ್ಪ. ಏನ್ ಕಷ್ಟ ಸುಖ ಹೇಳ್ಬೇಕಂತಿದ್ರಿ? ಬಡ್ಬೇಡ ಅಂತ ಹೇಳಿ ಮುಗಿಸ್ರಿ, ನನಗೆ ತುಂಬಾ ಕೆಲ್ಸ ಐತೆ ಕಣ್ರಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರ ಇದ್ದರೆ ನಾನು ಒಬ್ಬ ಸಿಪಾಯಿ. ಯಾಕ್ರಿ ಇಷ್ಟು ಏರ್ಸಿ ಅಂಬಾರಿ ಮೇಲೆ ಕೂರ್ಸ್ತೀರಿ? ನನ್ನ ಹತ್ರ ಕೋಟಿನೂ ಇಲ್ಲ ಬೋಟಿನೂ ಇಲ್ಲ. ನಿಮ್ಗೆ ಏನ್ ಬೇಕು ಅದನ್ನ ಬೆರ್ರಾಗ ಹೋದ್ರಿ. ನನಗೆ ಮಗಿಗೆ ಎಣ್ಣೆ ಹಚ್ಚಬೇಕು, ಸ್ನಾನ ಮಾಡಿಸ್ಬೇಕು, 100 ಕೆಲಸ ಇದೆ. ಶಾಂತಿ, ನನಗೆ ಅರ್ಜೆಂಟಾಗಿ ಒಂದು 500 ರೂಪಾಯಿ ಬೇಕಾಗಿತ್ತೆ. ಗೊತ್ತಿತ್ತು ನಂಗೆ ಹೀಗಿದ್ದೇ ಏನೋ ಇರತ್ತಂತ. ಮೊನ್ನೆ ಅಷ್ಟೇ 1000 ರೂಪಾಯಿ ಖರ್ಚಿಗೆ ತಗೊಂಡ್ರಿ ತಾನೆ, ಇವತ್ತು ಮತ್ತೆ ಯಾಕ್ರಿ 500? ಶಾಂತಕ, ಓ ಶಾಂತಕ. ಹ್ಞೂ ಪಾರಕ್ಕ, ಇಲ್ಲೇ ಇದ್ದೀನಿ, ಬಾ ಒಳಗ. ಶಾಂತಕ, ನನಗೊಂದು ಅರ್ಜೆಂಟ್ 1000 ಸಾಲ ಬೇಕಾಗಿತ್ತು ನೋಡಿ. ಇಲ್ಲ ಅನ್ಬೇಡಿ ಶಾಂತಕ, ಹೆಂಗಾದ್ರೂ ಮಾಡಿ 2 ದಿನದಲ್ಲಿ ವಾಪಸ್ ಕೊಡ್ತೀನಿ. ಅಯ್ಯೋ ನಿನಗೆ ಹಾಗಂತೀನ ಪಾರಕ್ಕ, ನಿನ್ನ ಪರಿಸ್ಥಿತಿ ನನಗೆ ಹೊಸ್ತಾ? ಈಗ ತಗೋ, ನಿನಗೆ ಆದಾಗ ನಂಗೆ ತಿರುಗಿಸ್ಕೊಡು, ಏನು ಅರ್ಜೆಂಟ್ ಇಲ್ಲ. ತುಂಬ ಉಪಕಾರ ಆಯ್ತು ಶಾಂತಕ. ಈಗ ಅರ್ಜೆಂಟಲ್ಲಿದ್ದೀನಿ, ಆಮೇಲೆ ಸಿಗ್ತೀನಿ, ಬರ್ತೀನಿ. ಸರಿ ಹೋಗ್ಬಾ. ಪಾಪ ಪಾರಕ್ಕ ಕುಡ್ಕ ಗಂಟನ್ ಕಟ್ಕೊಂಡು ಭಾರಿ ಎಳ್ದಾಡ್ತಾಳು. ಈ ಕುಡ್ಕರಿಗೆಲ್ಲ ಯಾವಾಗ ಬುದ್ಧಿ ಕೊಡ್ತಾನೇನೋ ಈ ದೇವ್ರು. ಏನೇ ನನ್ನ ಕಡೆ ನೋಡ್ತಿ? ಊರೆಲ್ಲ ಸುತ್ತಿ ನನ್ನ ಬುಡಕ್ಕೆ ಬರ್ತೀಯಲ್ಲ. ನಾನಾಗ ಕೇಳಿದ್ದಕ್ಕೆ ಏನಂತಿ? ಪಾರಕ್ಕ ಕೇಳಿದ್ದಕ್ಕೆ ಏನು ಎಂತ ಅಂತ ಕೇಳ್ದೆ, ರಪ್ಪ ಅಂತ ತೆಗೆದುಕೊಟ್ಟೆ. ಅವಳ ಮನಿ ಉಳ್ಸೋಕ್ ಕೇಳಿದ್ದು, ನಿಮ್ ತರ ಮನಿ ಹಾಳು ಮಾಡೋಕಲ್ಲ. ನಡೀರಿ ಸುಮ್ನೆ, ನನ್ನ ಹತ್ರ 1 ಪೈಸೆನೂ ಇಲ್ಲ. ಶಾಂತ, ಏ ಶಾಂತಿ, ಕೊಟ್ಟು ಹೋಗೆ. ಅಮ್ಮ, ಮಾವ ಬಂದ್ರಮ್ಮ, ನನ್ನ ಮಾವ ಬಂದ್ರು. ಮಾವ, ಓ ಬಾಬು, ಬಾಬಾ. ಪಮ್ಮಿ, ಅಪ್ಪಂಗೆ ನಾನು ಕೂಲಿ ರೊಕ್ಕ ಇಸ್ಕೊಬ್ರ ಕಳಿಸಿದ್ದೆ. ಎಲ್ಲಿ ಹೋದ್ರು ನೋಡ್ಬಾರವ, ಮಾವ ಬಂದಿದ್ದಾನಂತ ಹೇಳಿ ಬೇಗ ಕರ್ಕೊಂಡ್ ಬರವ. ಅಲ್ಲೇ ಅಂಗಡಿಯಿಂದ 1/4 ಕಿಲೋ ಸಕ್ಕರೆ, ಒಂದು 50 ಗ್ರಾಮ್ ಚಾ ಪುಡಿ ತಗೋಬರವ. ಮಾವ ನೀ ಇಲ್ಲೇ ಕೂತಿರು ಮಾವ, ನಾ ಪಟ್ಟ ಹೋಗಿ ಅಪ್ಪನ್ ಕರ್ಕೊ ಬರ್ತೀನಿ. ಸರಿ ಹೋಗಿ ಬರವ, ನಾ ಇಲ್ಲೇ ಕೂತಿರ್ತೀನಿ. ನನ್ನ ಮಾವ ಬಂದ್ರು, ನಾನು ಮಾವನ ಜೊತೆ ಊರಿಗೆ ಹೋಗ್ತೀನಿ. ಖಾಲಿ ಕೊಟ್ರು ಬಟ್ಲಿ ಹಂಗೆ ಲೈಫ್ ಅಚ್ಚಾಕಳೆ ವೈಫು. ಖಾಲಿ ಕೊಟ್ರು ಬಟ್ಲಿ ಹಂಗೆ ಲೈಫ್ ಅಚ್ಚಾಕಳೆ ವೈಫು. ನಿಜವಾಗ್ಲು ಬಾರು ಗಂಡ್ಮಕ್ಳ ತವರು. ಹೊಡಿಯೋದೇ ನನ್ನ ವೀಕ್ನೆಸ್ಸು. ಅಲ್ಲಿ ನೋಡಿ, ಹೊಯ್ಕೊಂಡು ಫುಲ್ ಟೈಟ್. ಅಪ್ಪ, ಓ
ಪಾಪ ಆ ಪಾರಕ್ಕ ಕೂಲಿ ಮಾಡಿದ ರೊಕ್ಕ ತರ ಕಳಿಸಿರ್ಬೇಕು. ಈ ಬಡ್ಡಿ ಮಗ ಅದ್ರಲ್ಲೇ ಸಮ ಹೊಯ್ಕೊಂಡು ರಸ್ತೆ ಅಳೀತಾ ಬರ್ತಿದ್ದಾನೆ. ಪಾಪ ಮನೇಲಿ ಮಕ್ಳಿಗೆ ತಿನ್ನೋಕ್ಕೂ ಗತಿ ಇಲ್ಲ, ಆದ್ರೂ ಇವನಿಗೆ ಬುದ್ಧಿ ಬರಲ್ಲ. ಅಪ್ಪ ನಡಿಯಪ್ಪ ಬೇಗ, ಮಾಮ ಬಂದಿದ್ದಾರೆ, ನಿಮ್ಮನ್ನ ಕಾಯ್ತಿದ್ದಾರಪ್ಪ. ಅವ ಬರಲ್ಲಮ್ಮ, ನೀನೇ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗಮ್ಮ. ಆರಾಮಾಗಿ ಹೋಗು, ಇಲ್ಲಾಂದ್ರೆ ಅವನು ಬಿದ್ಕೊಂಡು ನಿನ್ನನ್ನು ಬೀಳಿಸ್ತಾನೆ. ಎಲ್ಲಿ ಹೋಯ್ತಿ ಪಮ್ಮಿ? ಪಾಪ ಅದು ಅಪ್ಪನ್ನ ಎಲ್ಲಂತ ಹುಡ್ಕತ್ತೆ. ರೊಕ್ಕ ತಗೊಂಡ್ ಸೀದಾ ಮನೆಗೆ ಬರೋಕ್ ಹೇಳಿದ್ದೆ, ಎಲ್ಲಿ ಕುಡ್ಕೊಂಡ್ ಬಿದ್ದಿದಾನೋ ಏನೋ. ಬಾರಪ್ಪ ನಿಧಾನಕ್ ಬಾ. ಏನ್ರಿ ಕುಟ್ಕೋ ಬರ್ಬೇಡಿ ಅಂತಿದ್ನಲ್ಲ ರೀ, ನಿಮ್ಗೆ ಅರ್ಥನೇ ಆಗಲ್ವೇನ್ರಿ? ರೊಕ್ಕ ಎಲ್ಲಿ? ಎಲ್ಲ ಉಡಾಯಿಸ್ಬಿಟ್ರಾ? ನಾನ್ ಕಷ್ಟಪಟ್ಟು 4 ದಿನ ದುಡ್ದಿದ್ದು, ಮಗು ಫೀಸ್ ಕಟ್ಲಿಲ್ಲ, ಮನೇಲಿ ರೇಷನ್ ಇಲ್ಲ, ಆದ್ರೂ ಕಂಠ ಪೂರ್ತಿ ಕುಡ್ಕೊಂಡ್ ಬಂದಿದ್ರಲ್ಲ. ಅಮ್ಮ ಅಪ್ಪ ರೊಕ್ಕ ಕೊಡ್ಲಿಲ್ಲಮ್ಮ. ನಾನ್ ಸಕ್ಕರೆ ಚಾಪುಡಿ ಏನು ತರಲೇ ಇಲ್ಲ. ಅಂಗಡಿಯವನು ಮೊದ್ಲಿನ ಉದಾರಿ ತೀರ್ಸದೆ ಏನು ಕೊಡಲ್ಲ ಅಂದನಮ್ಮ. ನಿನ್ ಹತ್ರ ರೊಕ್ಕ ಇದ್ರೆ ಕೊಡಮ್ಮ, ತರ್ತೀನಿ. ದುಡ್ಡೇ ದೊಡ್ಡಪ್ಪ ಎಂದ ನನ್ನಪ್ಪ ಶಿವಪ್ಪ. ನನ್ನ ಹತ್ರ ಎಲ್ಲಿರತ್ತಮ್ಮ? ಇದ್ರೆ ಈ ಮನುಷ್ಯ ಬಿಡ್ತಾನ? ಶಾಂತಕ್ಕನ ಮನೆಗೆ ಹೋಗಿ 1 ವಾಟಿ ಸಕ್ಕರೆ 2 ಚಮಚ ಚಾಪುಡಿ ತಗೋಬಾರಮ್ಮ. ಅಂತವ್ರು ಯಾರು ಬಂದಿದ್ದಾರೆ ನನ್ನ ಮನೆಗೆ? ಅವರಿಗೆ ನೀ ಚಾ ಮಾಡಿ ಕುಡಿಸ್ಬೇಕು. ಯಾರೇ ಅವನು? ಏನ್ ಬಾಬಾಜಿ ಹೇಗಿದ್ದೀರಾ? ರೀ, ನನ್ನ ತಮ್ಮ ಬಂದಿದ್ದಾನೆ, ಅವನ ಎದುರು ಏನು ನಾಟಕ ಮಾಡ್ಬೇಡ್ರಿ. ತಮ್ಮನ? ಯಾರಮ್ಮ? ಯಾವ ತಮ್ಮ? ನನಗೆ ಯಾವನೋ ಗೊತ್ತಿಲ್ಲ. ಬಾಬಾಜಿ, ನಾನು ಬಾಬು, ನಿಮ್ಮ ಮೈದುನ. ಹೇಗಿದ್ದೀರಾ ಬಾಬಾಜಿ? ಓ ನೀನಾ? ಬಂದಿದ್ದು ಒಳ್ಳೇದಾಯ್ತು. ನನಗೆ ನಿನ್ನ ಹತ್ರ ಮಾತಾಡೋಕಿತ್ತು. ಹೇಳಿ ಹೇಳಿ ಬಾಬಾಜಿ, ಏನ್ ಹೇಳ್ಬೇಕು? ಏನು ನೀವು ನನಗೆ ಮದ್ವೆಲಿ ವರದಕ್ಷಿಣೆ ಯಾಕೆ ಕೊಡ್ಲಿಲ್ಲ? ಏನ್ ಹೇಳ್ತಿದ್ದೀರಾ ಬಾವ ನೀವು? ಏಯ್ ಮಗನೇ, ನೀನು ನಿನ್ನ ಅಪ್ಪ ನನಗೆ ಮೋಸ ಮಾಡಿಬಿಟ್ರಿ. ವರದಕ್ಷಿಣೆ ಕೊಡದೆ ನಿಮ್ಮನೆ ಕಸನ ನನ್ನ ಕುತ್ತಿಗೆ ಕಟ್ಬಿಟ್ರಿ. ಏನಕ್ಕ ಬಾವ ಕುಡಿಯೋದ್ ಬಿಟ್ಟಿದ್ದಾರೆ ಅಂದೆ, ಇದೇನಕ್ಕ ನಮ್ಮ ಹತ್ರ ಸುಳ್ಳು ಹೇಳ್ದ್ಯಾ? ಏನ್ ಮಾಡೋದ್ ಬಾಬು, ಬಿಡ್ತೀನಂತಾರೆ ಮತ್ ಕುಡ್ಕೊಂಡ್ ಬರ್ತಾರೆ. ಏನ್ ಮಾಡ್ಲಿ ನಾನು? ನಿಮ್ಗೆಲ್ಲ ಯಾಕೆ ಟೆನ್ಷನ್ ಕೊಡ್ಲಿ ಅಂತ ಸುಮ್ಮನೆ ಇದ್ದೆ. ಬಾವ ನಿಮ್ಗೇನು ಅನ್ಸಲ್ವಾ? ಚಿನ್ನದಂತ ಮಗಳು ಹೆಂಡತಿನ ಮನೇಲಿ ಉಪವಾಸ ಹಾಕಿ ಕುಡ್ಕೊಂಡ್ ಬರ್ತೀರಲ್ಲ, ಇವ್ರು 1 ವಾಟಿ ಸಕ್ಕರೆಗೆ ಮನೆ ಮನೆ ತಿರ್ಗೋದು ಚೆನ್ನಾಗಿರತ್ತಾ? ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಇದೆಯಾ ನಿಮ್ಗೆ? ನೀನ್ ಯಾರೋ ನನಗೆ ಹೇಳೋನು, ನನ್ನ ಮನೆಗೆ ಬಂದು ನನಗೆ ಹೇಳ್ತೀಯ? ಬಾಬು, ನನ್ನ ಹತ್ರ ಇನ್ನು 4 ಎಕರೆ ಜಮೀನ್ ಇದೆ ಕಣೋ. ನನಗೆ ಹೇಳೋಕ್ ಬರ್ಬೇಡ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಉಪವಾಸ ಬೇಕಾದ್ರೂ ಹಾಕ್ತೀನಿ, ಕೊಲೆನಾದ್ರೂ ಮಾಡ್ತೀನಿ. ನೀನ್ ಯಾವನೋ? 4 ಎಕರೆ ಜಮೀನಿದ್ರೆ ಅದ್ರಲ್ಲಿ ಚೆನ್ನಾಗಿ ಕೆಲಸ ಮಾಡಿ ನಿನ್ ಹೆಂಡತಿ ಮಕ್ಕಳನ್ನ ತಿನ್ಸ್ಬಾರ್ದ? ಯಾಕೆ ಈ ರೀತಿ ಕುಡ್ದು ಅವ್ರನ್ನ ಇನ್ನೊಬ್ರ ಮನೆಗೆ ಬೇಡೋ ಕಳಿಸ್ತೀರಾ? ಬಿಡೋ, ಕೊಳಚೆಗೆ ಕಲ್ಲು ಎಸೆದ್ರೆ ನಮ್ಮಯ್ಯೇ ಕೊಳಕಾಗೋದು. ಯಾಕೆ ಅವ್ರ ಬಾಯಿಗೆ ಬೀಳ್ತೀಯ? ಸುಮ್ಮನಿರಪ್ಪ. ಓ, ಇವಳೇ ನಿನ್ ಕಿವಿ ತುಂಬಿದ್ದ? ಇಡೀ ಊರನ್ನ ಹೊಗಳುತ್ತಿರುತ್ತೆ. ಇವಳು ಒಬ್ಳೆ ನನ್ನ ತೆಗೊಳ್ಳೋದು. ಇವಳು ಒಬ್ಳಿಗೆ ನನ್ನ ಕಂಡ್ರೆ ಆಗಲ್ಲ. ಹೌದ್ರಿ, ನನಗೆ ನಿಮ್ ಶ್ರೀಮಂತಿಕೆ ಕಂಡ್ರೆ ಹೊಟ್ಟೆ ಉರಿಯುತ್ತೆ. ಹೋಗ್ಲಿ ಬಿಡೋ, ನನ್ನ ನಸೀಬ್, ಏನ್ ಮಾಡಕ್ಕಾಗತ್ತೆ? ಬಿಡಮ್ಮ, ನಡಿ ಮನೆಗೆ, ನಾನ್ ನೋಡ್ಕೋತೀನಿ. ನಿಮ್ಮಿಬ್ರನ್ನ ನಡೀರಿ. ಹೋಗಿ ಹೋಗಿ ಕರ್ಕೊಂಡು ಹೋಗೋ, ನನಗೆ ಯಾರ ಅಗತ್ಯ ಇಲ್ಲ. ಒಳ್ಳೆ ನಶ ಏರಿತ್ತು, ಎಲ್ಲ ಇಳಿಸ್ಬಿಟ್ರು. ಹೋಗೋ, ಕರ್ಕೊಂಡು ಹೋಗೋ. ರಾಜನ್ ತರ ನೆಮ್ಮದಿಯಿಂದ ಇರ್ತೀನಿ. ಅಮ್ಮ ನಡಿಯಮ್ಮ, ನಾವಿಬ್ರು ಹೋಗೋಣ. ಅಲ್ಲ ಮಾವನ್ ಜೊತೆನೇ ಇರೋಣ, ಇಲ್ಲಿ ಬರೋದೇ ಬೇಡ. ಹಾಗೆ ಹೇಳ್ಬಾರ್ದಮ್ಮ. ತವರಲ್ಲಿ ಕೊಪ್ಪರ್ಗಿದ್ರು ನಮ್ಮನೆನೇ ಕಣವ. ಸತ್ರು ಇಲ್ಲೇ, ಬದುಕಿದ್ರು ಇಲ್ಲೇ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಭಾಗದ ಜೊತೆ ಮತ್ತೆ ಸಿಗ್ತೀವಿ. ಥ್ಯಾಂಕ್ ಯು.